ವೆಲ್ಕಮ್ ಬ್ಯಾಕ್. ಇನ್ನು ಕರಿ ಟೋಪಿ ಬಾ ಇಲ್ಲಿ ಅಂತ ಡಿ.ಕೆ. ಶಿವಕುಮಾರ್ ನನ್ನನ್ನು ಕರೀತಾರೆ, ಸರ್ಕಾರಿ ಕಾರ್ಯಕ್ರಮ ಮಾಡ್ತಾರೆ, ನನಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳಿ ಅಶ್ವವೇಗ ನ್ಯೂಸ್ಗೆ ಬಿಜೆಪಿ ಶಾಸಕರಾಗಿರುವಂತಹ ಮುನಿರತ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರಿ ಟೋಪಿ ಬಾ ಇಲ್ಲಿ ಅಂತ ಡಿ.ಕೆ. ಶಿವಕುಮಾರ್ ಕರೀತಾರೆ. ಅಶ್ವವೇಗ ನ್ಯೂಸ್ಗೆ ಬಿಜೆಪಿ ಶಾಸಕರಾಗಿರುವಂತಹ ಮುನಿರತ್ನ ಹೇಳಿಕೆ ಇದು. ನಾನು ಜನರೊಂದಿಗೆ 5ನೇ ಸಾಲಿನಲ್ಲಿ ಕೂತಿದ್ದೆ, ಯಾಕೆ RSS ಸಮವಸ್ತ್ರ ಹಾಕಿ ಬಂದಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ರು. ನನ್ನನ್ನ ತಳ್ಳಿ ಕುಸುಮಾ ಮೇಡಂ ಪಕ್ಕದಲ್ಲಿ ಇರಬೇಕು ಅಂತಾರೆ. ಡಿ.ಕೆ. ಶಿವಕುಮಾರ್ಗೆ ಕುಸುಮಾ ಅವರನ್ನ ಮಿನಿಸ್ಟರ್ ಮಾಡಬೇಕು ಅಷ್ಟೇ, ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಮಾಡಬಹುದು. ಕುಸುಮಾಗೆ MLA ಹುಚ್ಚು ಹಿಡಿದಿದೆ ಅಂತ ಹೇಳಿ ಮುನಿರತ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿವೇಕ್ ಜೊತೆ ಮುನಿರತ್ನ ಅವರು ಮಾತನಾಡಿದರೆ ನೋಡ್ಕೊಂಡ್ ಬನ್ನಿ. JP ಪಾರ್ಕ್ ನಲ್ಲಿ ನಡೆದಂತ ಘಟನೆ ಸ್ವತಃ ಎಲ್ಲರೂ ಕೂಡ ನೋಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರಾಜರಾಜೇಶ್ವರಿ ನಗರದ ಶಾಸಕರಾದಂತ ಮುನಿರತ್ನ ಅವರು ಅಶ್ವವೇಗ ನ್ಯೂಸ್ ಜೊತೆ ಇದ್ದಾರೆ. ಅವ್ರಿಗೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್, ಇವತ್ತು ಏನ್ ಘಟನೆ ಆಯ್ತು ಸರ್? ನಿಮ್ಮ ಮೇಲೆ ಯಾಕೆ ಹಲ್ಲೆ ಆಯ್ತು ಅಂತ ನೀವ್ ಹೇಳ್ತಿದ್ದೀರಾ? ಯಾವ ಕಾರಣಕ್ಕೆ ಅಲ್ಲಿ ಹಲ್ಲೆ ಆಯ್ತು ನಿಮ್ಮ ಮೇಲೆ? ನೀವ್ ಯಾಕೆ ಹೋಗಿದ್ರಿ ಸರ್? ಸರ್, ಸರ್ಕಾರದ ಕಾರ್ಯಕ್ರಮ, ಸಾರ್ವಜನಿಕರ ಸಮಸ್ಯೆಗಳನ್ನ ಕೇಳೋದಕ್ಕೆ ಉಪಮುಖ್ಯಮಂತ್ರಿಗಳು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಆದರೂ ನನಗೆ ಆಹ್ವಾನ ಇಲ್ಲ. ಆಹ್ವಾನ ಇಲ್ಲದೇ ಇದ್ರೂ ಸಹ ನಾನು ಸಾರ್ವಜನಿಕರ ಸಾಲಿನಲ್ಲಿ ನಾನು ಕುಂತಿದ್ದೀನಿ. ಕುಂತಿರೋ ಸಂದರ್ಭದಲ್ಲಿ ಟೋಪಿ RSS ಟೋಪಿ ಬಾಯಿಲ್ಲಿ. ಮೊದಲನೇದದು ಶಾಸಕನಿಗೆ ಆಹ್ವಾನ ಕೊಡದೇ ಇರೋ ತಪ್ಪು. ಕೊಡದೇ ಇದ್ದ ಮೇಲೆ ಅಟ್ಲೀಸ್ಟ್ ಸೌಜನ್ಯಕ್ಕೆ ಅದು ಯಾಕ್ರಿ ಒಬ್ಬರ MLAಗೆ ನೀವು ಇನ್ವೈಟ್ ಮಾಡಿಲ್ಲ, ಕ್ಷೇತ್ರದ ಅಧ್ಯಕ್ಷ ಅವರು ವಹಿಸ್ಬೇಕು ಅನ್ನೋ ಹೇಳೋಷ್ಟು ಸೌಜನ್ಯ ಬೇಡ. ಅದು ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ನನಗೆ ಹೇಳ್ತಾರೆ ಸಮವಸ್ತ್ರ ಹಾಕೊಂಡ್ಬಂದಿದ್ದಾರೆ. ಸಮವಸ್ತ್ರ ಇವತ್ತು 100ನೇ ವರ್ಷ RSS ಅದಕ್ಕೆ ಹಾಕಿರೋದು. ಇವ್ರ ಥರ ನಾನು ಅಲ್ಲುಜ್ಜದೆ ಹಂಗೆ ಎದ್ದು ಬಂದಿಲ್ಲ, ಭಾಳ ಗೌರವಯುತವಾಗಿ ಬಂದಿದ್ದೀನಿ. ಇವ್ರು ಎದ್ದು ಬಂದವರಲ್ಲ, ಪಬ್ಲಿಕ್ ಬರ್ತಾರೆ. ಪಬ್ಲಿಕ್ ಎದುರುಗಡೆ ನಾನು ಇವತ್ತು ಸಮಸ್ಯೆ ಕೇಳಬೇಕು, ನಾನು ಯಾವ ರೀತಿ ಹೋಗ್ಬೇಕು, ಏನೂ ಇಲ್ಲ. ಮಲಗಿದ್ದವ್ರು ಹಂಗೆ ಎದ್ದು ಬಂದವರು. ಸಾರ್ವಜನಿಕರು ಕುಂದು ಕೊರತೆ ಕೇಳೋರು. ಅದನ್ನು ಕೇಳೋವಾಗ ಪಕ್ಕದಲ್ಲಿ ಯಾರು ಇರ್ಬೇಕು? MLA ತಾನೇ ಇರ್ಬೇಕು. ಪಕ್ಕದಲ್ಲಿ MLA ಇದ್ದಾನ? MLA ಹಿಂದೆಗಡೆ ಬರಬೇಕು. ನಾನು ಅಲ್ಲಿ ಹೋಗೋಕೆ ಹೋದರೆ ನಾನು ತಳ್ಳಿಬಿಟ್ಟು ಅಲ್ಲಿ ಕುಸುಮಾ ಮೇಡಮ್ ಇರಬೇಕು ಸಾಹೇಬ್ರ ಜೊತೆ. ಕುಸುಮಾ ಮೇಡಮ್ ಅದು ಗ್ಯಾಪು ಇಲ್ಲಪ್ಪ, ಪಕ್ಕದಲ್ಲೇ ಇರಬೇಕು. ಇದು ಮಾಡ್ತಾ ಇರೋಂಥದ್ದು. ಇವರು ನನಗೆ ಕರಿ ಟೋಪಿ ಅಂತಾರೆ. ಸರ್, ಯಾಕೆ ನಿಮಗೆ ಆ ರೀತಿಯಾಗಿ ಆರೋಪ ಮಾಡಿದ್ರು? ಅಂದ್ರೆ ಈ ಹಿಂದೆ ಕೂಡ ಸದನದಲ್ಲೂ ಕೂಡ ನಿಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ ನೀವು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು, ಮತ್ತೆ ಇವಾಗೂ ಕೂಡ ಈ ರೀತಿಯಾಗಿ ಮಾತನಾಡಿದ್ರು. ಈ ಹಿಂದೆ ನಿಮ್ಮ ಇಬ್ಬರ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು, ಈಗ ಯಾಕೆ ನಿಮ್ಮ ಹೆಸರು ಹೇಳೋದಕ್ಕೂ ಹಿಂದೆ ಮುಂದೆ ಮಾಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್? ಕುಸುಮನ್ನ MLA ಮಾಡಬೇಕು, ಮಿನಿಸ್ಟರ್ ಮಾಡಬೇಕು ಅಷ್ಟೇ ಸರ್. ಅದೇ ಕಾರಣದಿಂದಾಗಿ ನಿಮ್ಮನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರೆ. ಇನ್ನು ಎಂಥದ್ದು ಇಲ್ಲ. ಒಂದು ಹೆಣ್ಣು ಮನ್ಸು ಮಾಡ್ರಿ ಏನ್ ಬೇಕಾದ್ರೂ ಮಾಡ್ಬಾರ್ರಿ. ಇತ್ತೀಚೆಗೆ ನೋಡ್ತಾ ಇಲ್ವೇನ್ರಿ? ಡ್ರಮ್ಮಲ್ಲಿ ತುಂಬೋದು, ಕಾಂಕ್ರೀಟ್ ಹಾಕೋದು, 3 ಮಕ್ಕಳ ತಾಯಿ ಮಕ್ಕಳನ್ನ ಬಿಟ್ಟು ಓಡೋಗ್ಬಿಡೋದು, ಒಳೆಯಲ್ಲಿ ತಳ್ಳೋದು. ಒಂದು ಒಂದು ಹೆಣ್ಣು ಡಿಸೈಡ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಈ RR ನಗರದಲ್ಲಿ ಒಂದು ಹೆಣ್ಣೆ ಡಿಸೈಡ್ ಮಾಡಿದ್ರೆ ಮುನಿರತ್ನ ಮಡಗಬಾರ್ದು, MLA ಆಗ್ಬೇಕು. ಆ MLA ಆಗ ಹುಚ್ಚಿಡಿದ್ರೆ ಇಷ್ಟೆಲ್ಲ ಆಗ್ತಾ ಇರೋದು. MLA ಹುಚ್ಚಿಡ್ದೈತೆ. D.K. ರವಿ ಸತ್ತಿದ್ದಾಯ್ತು, ಮುನಿರತ್ನ ಸಾಯ್ಬೇಕು ಅಷ್ಟೇ. ಶಾಸಕರು ಅವ್ರ ಶಾಸಕರಾಗೋವರೆಗೂ ಕೂಡ ನಿಮ್ಮ ವಿರುದ್ಧ ಈ ರೀತಿಯಾಗಿ ಅಂದ್ರೆ ನಿಮ್ಮ ಮೇಲೆ ಹಲ್ಲೆ ಆಗುವಂಥದ್ದು, ನಿಮ್ಮ ಮೇಲೆ ಅಟ್ಯಾಕ್ ಆಗುವಂಥದ್ದು ಇದು ಹಿಂಗೆ ಮುಂದುವರಿಯುತ್ತೆ ಅಂತ ಹೇಳ್ತಿದ್ದೀರಾ? ಇದು ಪೂರ್ತಿಯಾಗಿ ಮುನಿರತ್ನನ್ನ ಮುಗಿಸಿ ಬೆಳಗಾಂ ಸಚಿವರಾದಂಗೆ ಬೆಂಗಳೂರು ಸಚಿವರಾಗೋವರೆಗೂ ಇದು ಮುಂದುವರಿಯುತ್ತೆ ಬಿಡಿ. ಎಸ್, ಇದಾಗಿತ್ತು ಶಾಸಕ ಮುನಿರತ್ನ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.